ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಒಂದು ಅತಿ ಮುಖ್ಯವಾದ ಪ್ರಶ್ನೆಯಿಂದ ಶುರುವಾಗುತ್ತದೆ. ಜಾಸ್ತಿ ಮಾರ್ಕ್ಸ್ ಬಂದವರು ಮಾತ್ರ ಬುದ್ಧಿವಂತರ, ಕಡಿಮೆ ಮಾರ್ಕ್ಸ್ ಬಂದರೆ ಜೀವನ ಮುಗಿದೇ ಹೋಯ್ತಾ? ನಾವು ಸಮಾಜದಲ್ಲಿ ಬೆಳೆದಿರುವಾಗ ಒಂದೇ ಒಂದು ವಾಕ್ಯವನ್ನ ಸಾವಿರಾರು ಬಾರಿ ಕೇಳಿರ್ತೀವಿ, ಮಾರ್ಕ್ಸ್ ಜಾಸ್ತಿ ತಂದರೆ ಜೀವನ ಸೆಟ್. ಆದರೆ ಇದು ಎಷ್ಟು ಸತ್ಯ? ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಮಾರ್ಕ್ಸ್ ಏನು ತೋರಿಸುತ್ತವೆ, ಬುದ್ಧಿಮತ್ತೆ ಅಂದ್ರೆ ಏನು, ಸಮಾಜ ನಮ್ಮನ್ನು ಹೇಗೆ ತಪ್ಪಾಗಿ ಎಳೆಯುತ್ತದೆ, ಕಡಿಮೆ ಮಾರ್ಕ್ಸ್ ಇದ್ದರೂ ಯಶಸ್ವಿಯಾದವರ ಕಥೆಗಳು, ನೀವು ನಿಮ್ಮನ್ನು ಹೇಗೆ ಎಳೆಯಬೇಕು. ಈ ವಿಡಿಯೋ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ತಮ್ಮ ಮೇಲೆ ಸಂಶಯವಿರುವ ಪ್ರತಿಯೊಬ್ಬರಿಗೂ. ಮಾರ್ಕ್ಸ್ ಅಂದ್ರೆ ಏನು? ಮೊದಲು ಸರಳವಾಗಿ ತಿಳಿಯೋಣ. ಮಾರ್ಕ್ಸ್ ಅಂದ್ರೆ ಏನು? ಮಾರ್ಕ್ಸ್ ಎಂದರೆ ನೀವು ಒಂದು ನಿರ್ದಿಷ್ಟ ಸಿಲೆಬಸ್ ಅನ್ನ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ವಿಧಾನದಲ್ಲಿ ಎಷ್ಟು ನೆನಪಿಟ್ಟಿದ್ದೀರೋ ಅನ್ನೋದರ ಅಳತೆಯಾಗಿದೆ ಅಷ್ಟೇ. ಮಾರ್ಕ್ಸ್ ತೋರಿಸೋದಿಲ್ಲ ನಿಮ್ಮ ಸೃಜನಶೀಲತೆ, ನಿಮ್ಮ ಲೈಫ್ ಸ್ಕಿಲ್ಸ್, ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್, ನಿಮ್ಮ ಸಮಸ್ಯೆ ಪರಿಹಾರ ಸಾಮರ್ಥ್ಯ. ಇವೆಲ್ಲವುಗಳನ್ನ ಮಾರ್ಕ್ಸ್ ಮಾತ್ರ ತೋರಿಸೋದಿಲ್ಲ. ಮಾರ್ಕ್ಸ್ ಅಂದರೆ ಮೆಮೊರಿ ಮತ್ತೆ ಎಕ್ಸಾಮ್ ಸ್ಟ್ರಾಟಜಿ ಮಾತ್ರ ಆಗಿದೆ. ಬುದ್ಧಿಮತ್ತೆ ಅನ್ನೋದು ಕೇವಲ ನೆನಪಿನ ಶಕ್ತಿ. ಇಂಟೆಲಿಜೆನ್ಸ್ ಅಂದ್ರೆ ಏನು, ಬುದ್ಧಿಮತ್ತೆ ಅಂದ್ರೆ ಏನು ನೋಡೋಣ. ಸೈಕಾಲಜಿ ಪ್ರಕಾರ ಇಂಟೆಲಿಜೆನ್ಸ್ ಅಂದ್ರೆ ಹೊಸ ಸಮಸ್ಯೆಗಳನ್ನ ಪರಿಹರಿಸುವ ಶಕ್ತಿಯಾಗಿದೆ. ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವೇ ಇಂಟೆಲಿಜೆನ್ಸ್. ಕಲಿತದ್ದನ್ನ ಜೀವನದಲ್ಲಿ ಉಪಯೋಗಿಸುವ ಕೌಶಲ್ಯವೇ ಇಂಟೆಲಿಜೆನ್ಸ್ ಆಗಿದೆ. ಹವಾರ್ಡ್ಸ್ ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಪ್ರಕಾರ ಅವರು ಹೇಳಿದಂತೆ 8 ರೀತಿಯ ಬುದ್ಧಿಮತ್ತೆಗಳು ಇವೆ. ಅದರಲ್ಲಿ ಮೊದಲನೆಯದು ಭಾಷಾ ಬುದ್ಧಿಮತ್ತೆ, ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್. ಲಾಜಿಕಲ್ ಇಂಟೆಲಿಜೆನ್ಸ್ ಅಂದ್ರೆ ಲಾಜಿಕಲ್ ಬುದ್ಧಿಮತ್ತೆ, ಮತ್ತೆ ಮ್ಯೂಸಿಕ್ ಇಂಟೆಲಿಜೆನ್ಸ್ ಮತ್ತು ಶಾರೀರಿಕ ಬಾಡಿ ಇಂಟೆಲಿಜೆನ್ಸ್, ಮತ್ತೆ ದೃಶ್ಯ ಸ್ಥಳಿಕ ಬುದ್ಧಿಮತ್ತೆ, ಸಾಮಾಜಿಕ ಬುದ್ಧಿಮತ್ತೆ, ಸ್ವ ಅವಗಾಹನ ಬುದ್ಧಿಮತ್ತೆ, ಪ್ರಕೃತಿ ಬುದ್ಧಿಮತ್ತೆ. ಶಾಲೆ ಯಾವ ಬುದ್ಧಿಮತ್ತೆಯನ್ನು ಮಾತ್ರ ಪರೀಕ್ಷೆ ಮಾಡುತ್ತದೆ? ಇದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಮೂರನೇದಾಗಿ ಸಮಾಜ ಮತ್ತು ಪೋಷಕರ ತಪ್ಪು ಅಳತೆ. ಅಂದರೆ ನಮ್ಮ ಸಮಾಜದ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಮಗ ಅಥವಾ ಮಗಳು ಎಷ್ಟು ಮಾರ್ಕ್ಸ್ ತಂದಿದ್ದಾರೆ ಯಾರೂ ಕೇಳಲ್ಲ. ಅವನು ಹೇಗೆ ಯೋಚಿಸುತ್ತಾನೆ, ಅವಳಿಗೆ ಏನು ಇಷ್ಟ, ಅವನ ಶಕ್ತಿ ಯಾವ ಕಡೆ ಇದೆ. ಕಡಿಮೆ ಮಾರ್ಕ್ಸ್ ಬಂದರೆ ಸೋಮಾರಿ, ಅಸಮರ್ಥ, ಫೇಲ್ಯೂವರ್ ಅಂತ ಕರೀತಾರೆ. ಇದರಿಂದ ಏನಾಗುತ್ತದೆ ಗೊತ್ತಾ? ಸೆಲ್ಫ್ ಡೌಟ್ ಮತ್ತೆ ಫಿಯರ್ ಆಫ್ ಫೇಲ್ಯೂವರ್ಸ್ ಮತ್ತೆ ಡಿಪ್ರೆಷನ್, ಸೂಸೈಡ್ ಥಾಟ್ಸ್ ಇವೆಲ್ಲವೂ ನಮ್ಮ ಆಲೋಚನೆಗೆ ಬರುತ್ತವೆ. ಇದು ಮಕ್ಕಳ ತಪ್ಪಲ್ಲ, ಇದು ನಮ್ಮ ವ್ಯವಸ್ಥೆಯ ತಪ್ಪು. ಕಡಿಮೆ ಮಾರ್ಕ್ಸ್ ದೊಡ್ಡ ಯಶಸ್ಸು ಅಂತ ಹೇಳ್ತಾರೆ. ಅಂದ್ರೆ ಈಗ ಕೆಲವು ಉದಾಹರಣೆಗಳು ನೋಡೋದಾದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಅವರು ಶಾಲೆಯಲ್ಲಿ ಎವರೇಜ್ ಸ್ಟೂಡೆಂಟ್ ಆಗಿದ್ರು. ಅವರು ಟೀಚರ್ಸ್ ಹೇಳಿದ್ರು ಹಿ ವಿಲ್ ನೆವರ್ ಸಕ್ಸಸ್ಡ್ ಅಂತೇಳಿ. ಆದ್ರೆ ಅವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಸಕ್ಸಸ್ ಆದ್ರು. ಅದೇ ರೀತಿ ಥಾಮಸ್ ಎಡಿಸನ್ ರವರು 1000 ಬಾರಿ ಫೇಲ್ ಆದ್ರು, ಮತ್ತೆ ಸ್ಕೂಲನ್ನ ಡ್ರಾಪ್ ಔಟ್ ಆದರೂ ಸಹ ಸಕ್ಸಸ್ ಅನ್ನ ಆದರು, ಬಲ್ಬ್ ಅನ್ನ ಕಂಡುಹಿಡಿದರು. ನಂತರ ಸ್ಟೀವ್ ಜಾಬ್ಸ್ ಅವರು ಕಾಲೇಜ್ ಡ್ರಾಪ್ ಔಟ್ ಸ್ಟೂಡೆಂಟ್ ಆದರೂ ವರ್ಲ್ಡ್ ಚೇಂಜಿಂಗ್ ಇನ್ನೋವೇಟರ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ಧೀರುಭಾಯಿ ಅಂಬಾನಿ, ನೋ ಫಾರ್ಮಲ್ ಹೈಯರ್ ಎಜುಕೇಶನ್ ಬಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಬಿಸಿನೆಸ್ ಎಂಪೈರ್ ಅನ್ನು ಅವರು ನಿರ್ಮಿಸಿದ್ದಾರೆ. ಪ್ರಸ್ತುತ ಭಾರತದಲ್ಲಿ ಅತಿ ದೊಡ್ಡ ಬಿಸಿನೆಸ್ ಸಾಮ್ರಾಜ್ಯವನ್ನೇ ಅವರು ಕಟ್ಟಿದ್ದಾರೆ ಧೀರುಭಾಯಿ ಅಂಬಾನಿ ಅವರು. ಇವರಲ್ಲೊಬ್ಬರಿಗೂ ಟಾಪ್ ಮಾರ್ಕ್ಸ್ ಬರಲಿಲ್ಲ, ಇವ್ರು ಯಾರಿಗೂ ಟಾಪ್ ಮಾರ್ಕ್ಸ್ ಇರಲೇ ಇಲ್ಲ. ಆದರೆ ವಿಷನ್, ರಿಸ್ಕ್ ಟೇಕಿಂಗ್, ಇಂಟೆಲಿಜೆನ್ಸ್ ಇವರ ಬಳಿ ಇತ್ತು. ಆದ್ದರಿಂದ ಇವರು ಲೈಫ್ ನಲ್ಲಿ ಸಕ್ಸಸ್ ಅನ್ನ ಕಂಡರು. ನಿಜವಾದ ಸಮಸ್ಯೆ ಎಲ್ಲಿದೆ? ಸಮಸ್ಯೆ ಮಾರ್ಕ್ಸ್ ಅಲ್ಲ, ಸಮಸ್ಯೆ ನಾವು ಮಾರ್ಕ್ಸ್ ಕೊಡುವ ಅರ್ಥವಾಗಿದೆ. ಅಂದ್ರೆ ನಾವು ಮಾರ್ಕ್ಸ್ ಏನು ಕೊಡ್ತೀವೋ ಅದೇ ಒಂದು ಅರ್ಥ. ಮಾರ್ಕ್ಸ್ ಅಂದ್ರೆ ಫೀಡ್ಬ್ಯಾಕ್ ಅಂತ ಹೇಳ್ತೀರಾ, ಆದ್ರೆ ಮಾರ್ಕ್ಸ್ ಅನ್ನೋದು ಫೈನಲ್ ಜಡ್ಜ್ಮೆಂಟ್ ಅಲ್ಲ. ನೀವು 10th ನಲ್ಲಿ ಫೇಲ್ ಆಗಿರಬಹುದು, ಡಿಗ್ರಿನಲ್ಲಿ ಎವರೇಜ್ ಆಗಿರಬಹುದು, ಆದ್ರೆ ನಿಮ್ಮ ಜೀವನ ಇನ್ನೂ ಆರಂಭವೇ ಆಗಿಲ್ಲ. ಆದ್ರೆ ಇಲ್ಲೇ ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಾ, ಅದು ತಪ್ಪು. ವಿದ್ಯಾರ್ಥಿಗಳಿಗೆ 5 ಪವರ್ಫುಲ್ ಸಂದೇಶಗಳನ್ನ ನೀಡೋದಾದ್ರೆ, ಮೊದಲನೆಯದು, ನೀವು ಮಾರ್ಕ್ಸ್ ಅಲ್ಲ, ನಿಮ್ಮ ವೇಗ ಬೇರೆ, ನಿಮ್ಮ ದಾರಿ ಬೇರೆ. ಮಾರ್ಕ್ಸ್ ಮೇಲೆ ನಿಗಾ ಇಡಬೇಡಿ, ನಿಮ್ಮ ವೇಗನ ಬೇರೆ ಇರಲಿ, ದಾರಿ ಕೂಡ ಬೇರೆಯಾಗಿರಲಿ. ಸ್ಕಿಲ್ಸ್ ಅನ್ನೋದು ಸ್ಕೋರ್ಗಿಂತ ಸ್ಕಿಲ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತದೆ. 4ನೇದು ಲರ್ನಿಂಗ್ ನೆವರ್ ಎಂಡ್ಸ್, ಅಂದ್ರೆ ಕಲಿಯೋದು
ನೀವು ಎಲ್ಲಿವರೆಗೂ ಕಲಿತರೂ ಇನ್ನೂ ಕಲಿಯಬೇಕಾಗುತ್ತದೆ. ನಿಮ್ಮ ಶಕ್ತಿಯನ್ನು ಹುಡುಕಿ ನಿಮ್ಮ ಆಸಕ್ತಿ ಯಾವುದರಲ್ಲಿದೆಯೋ ಅಲ್ಲಿ ನೀವು ಇನ್ನೂ ಹೆಚ್ಚಿನ ಒಂದು ವಿಷಯವನ್ನು ಕಲಿಯಲು ಅಧ್ಯಯನ ಮಾಡಿ ಮತ್ತು ಅದರ ಪ್ರಕಾರ ನಿಮ್ಮ ಗೋಲ್ ಪ್ರಕಾರ ನೀವು ತಿಳಿದುಕೊಳ್ಳಿ. ಫಿಶ್ ಅನ್ನು ಮರಕ್ಕೆ ಏರಲು ಹೇಳಿದರೆ ಅದು ಮೂರ್ಖನಂತೆ ಕಾಣುತ್ತದೆ. ಅದೇ ರೀತಿ ಇಲ್ಲಿ ನೋಡೋದಾದರೆ ಮೀನು ಯಾವತ್ತಾದರೂ ಮರ ಹತ್ತೋದು ನೋಡಿದ್ದೀರಾ? ಅದೇ ರೀತಿ ಆನೆ ಯಾವತ್ತಾದರೂ ನೀರಿನಲ್ಲಿ ಈಜೋದು ನೋಡಿದ್ದೀರಾ? ಹಾಗೆ ಕಪ್ಪೆ ಆಯಿತು ಮತ್ತು ಮೀನಾಯಿತು ನೆಲದಲ್ಲಿ ಬದುಕಲ್ಲ. ಅದೇ ರೀತಿ ಅವುಗಳ ವಿಷನ್ ಬೇರೆ, ಅವರ ದಾರಿ ಬೇರೆ, ಅವರ ಗುರಿ ಬೇರೆ. ಅದಕ್ಕಾಗಿ ನೀವು ಎದರಲ್ಲಿ ಇಂಟ್ರೆಸ್ಟ್ ಇದ್ದೀರೋ ಅದನ್ನು ಮಾಡಲು ಮುಂದಾಗಿ. ನೀವು ಈ ವಿಡಿಯೋ ಒಂದೇ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಮಾರ್ಕ್ಸ್ ಕ್ಯಾನಾಟ್ ಡಿಸೈಡ್ ರ್ಯಾಂಕ್ ಬಟ್ ಇಂಟೆಲಿಜೆನ್ಸ್ ಡಿಸೈಡ್ಸ್ ಯುವರ್ ಲೈಫ್. ಮಾರ್ಕ್ಸು ನಿಮ್ಮ ಜೀವನವನ್ನು ಡಿಸೈಡ್ ಮಾಡಲ್ಲ, ಮಾರ್ಕ್ಸು ರ್ಯಾಂಕು ಅನ್ನೋದು, ಬಟ್ ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಸ್ಕಿಲ್ಸ್ ಎಲ್ಲವೂ ಡಿಸೈಡ್ ಮಾಡ್ತವೆ ನಿಮ್ಮ ಜೀವನ ಹೇಗಿರುತ್ತೆ ಎಂಬುದನ್ನು. ನೀವು ಕಡಿಮೆ ಮಾರ್ಕ್ಸ್ ತಂದಿದ್ದೀರಾ, ನೀವು ಫೇಲ್ಯೂರ್ ಅಲ್ಲ, ನೀವು ವಿಭಿನ್ನವಾಗಿದ್ದೀರಾ, ನೀವು ಡಿಫ್ರೆಂಟ್ ಆಗಿದ್ದೀರಾ. ನಿಮ್ಮಲ್ಲಿರುವ ಶಕ್ತಿಯನ್ನು ಕಂಡುಕೊಳ್ಳಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ತಾರೆ. ಅಂದರೆ ಈ ವಿಡಿಯೋ ಒಬ್ಬ ವಿದ್ಯಾರ್ಥಿಗೆ ಆತ್ಮವಿಶ್ವಾಸ ಕೊಡ್ತಿದ್ರೆ, ಒಬ್ಬ ಪೋಷಕರ ದೃಷ್ಟಿಕೋನ ಬದಲಾಯಿಸ್ತಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮಾರ್ಕ್ಸ್ಗಿಂತ ಇಂಟೆಲಿಜೆನ್ಸ್ ಹೆಚ್ಚು ಮುಖ್ಯ ಎಂಬುದನ್ನು ತಿಳಿದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.